ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನ, ವಿಶ್ವದ ಎಲ್ಲ ದಾರ್ಶನಿಕರನ್ನ ಮಂದಿರದಲ್ಲಿ ಸ್ಮರಿಸುತ್ತಾ, ಶ್ರೀ ಗುರುವೇ ಸತ್ಕ್ರಿಯೆ, ಆಗರವೇ ಸುಜ್ಞಾನ, ಸಾಗರವೇ ಎನ್ನ ಮತಿಗೆ ಮಂಗಲವಿತ್ತು, ರಾಗದಿಂದ ಬೇಗ ಕೃಪೆಯಾಗಲಿ ಎಂಬ ಅತನಿ ಶಿವಯೋಗಿಗಳ ವಾಣಿಯಂತೆ ಶ್ರೀ ವನಕಲ್ಲು ಮಲ್ಲೇಶ್ವರ ಜಾತ್ರಾ ಮಹೋತ್ಸವ 2025 1-3-2025ರಿಂದ 9-3-2025ರವರೆಗೆ 9 ದಿನಗಳ ಕಾಲ ಸುದೀರ್ಘವಾದ ಜಾತ್ರಾ ಮಹೋತ್ಸವ ನೆರವೇರಲಿದೆ. ಈ ಕಾರ್ಯಕ್ರಮಕ್ಕೆ ಹೊಸದುರ್ಗ ತಾಲೂಕಿನ ಸಮಸ್ತ ಭಕ್ತರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸುವುದರ ಮೂಲಕವಾಗಿ ಈ ಕಾರ್ಯಕ್ರಮದ ವಿಶೇಷತೆ ಅಂತಂದ್ರೆ, ವನಕಲ್ಲು ಮಲ್ಲೇಶ್ವರ ಜಾತ್ರಾ ಮಹೋತ್ಸವ ಇದು 51ನೇ ವರ್ಷದ ರಥೋತ್ಸವ ಕಾರ್ಯಕ್ರಮ ಆಗಿರುವಂಥದ್ದು. ಈ ಕಾರ್ಯಕ್ರಮದಲ್ಲಿ ನಾಡಿನ ಸಮಸ್ತ ಭಕ್ತರು ಭಾಗವಹಿಸಬೇಕು. ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸರ್ವ ಸಮುದಾಯದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಹ್ವಾನಿಸಲು ಈ ಕಾರ್ಯಕ್ರಮಕ್ಕೆ ಈ ಪತ್ರಿಕಾಗೋಷ್ಠಿ ಕರೆದಿರುವಂತದ್ದು. ಈ ಕಾರ್ಯಕ್ರಮದ ವಿಶೇಷತೆ ಅಂತಂದ್ರೆ 1-3-2025ರಿಂದ 5-3-2025ರವರೆಗೆ ವಿವಿಧ ರೀತಿಯ ಕ್ರೀಡೆಗಳು, ಕ್ರಿಕೆಟ್, ವಾಲಿಬಾಲ್, ಫುಟ್ಬಾಲ್, ಮಕ್ಕಳಿಗೆ ಅನೇಕ ರೀತಿಯ ಗ್ರಾಮೀಣ ಭಾಗದ ಆಟಗಳನ್ನು ಆಡಿಸುವುದರ ಮೂಲಕವಾಗಿ ಆ ಕಾರ್ಯಕ್ರಮವನ್ನ ಪ್ರಾರಂಭಿಸುವಂತದ್ದು. 5, 6 ಮತ್ತು 7ನೇ ಮಾರ್ಚ್ 3 ದಿನಗಳ ಕಾಲ ಬೃಹತ್ ದನಗಳ ಜಾತ್ರೆಯನ್ನ ಹಮ್ಮಿಕೊಂಡಿರುವಂತದ್ದು. ನಮ್ಮ ಕನ್ನಡ ನಾಡಿನ ತಳಿಗಳಾದ ಅಮೃತಮಾಲು, ಹಳ್ಳಿಕಾರು, ಬಳ್ಳಾರಿ ಗಿಡ್ಡ, ಮಲ್ನಾಡ್ ಗಿಡ್ಡ, ಎಚ್ಚಪ್ಪು, ಹಾಲಬ್ಲಕ್ ಅನೇಕ ತಳಿಗಳು, ಸುಮಾರು 8-10 ತಳಿಗಳ ಒಂದು ಕಾರ್ಯಕ್ರಮ ಈ ಬೃಹತ್ ದನಗಳ ಜಾತ್ರೆ ನೆರವೇರುವಂತದ್ದು. ಇದರ ಜೊತೆಗೆ 8-3-2025 ಶನಿವಾರ ವನಕಲ್ಲು ಮಠದಲ್ಲಿ ರಾಜ್ಯ ಮಟ್ಟದ ಜಾನಪದೋತ್ಸವ ಕಾರ್ಯಕ್ರಮ ಜರುಗಲಿರುವಂತದ್ದು. ಕನ್ನಡ ನಾಡಿನ ನೆಲ ಸಮುದಾಯದ ಅನೇಕ ಜಾನಪದ ಹಾಡುಗಳನ್ನ, ಜಾನಪದ ಬುಡಕಟ್ಟು ಸಂಪ್ರದಾಯಗಳ ಅನೇಕ ಆಚಾರ ವಿಚಾರಗಳ ಒಂದು ಅನಾವರಣಗೊಳಿಸುವಂತಹ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂತದ್ದು. ಇದರ ಜೊತೆಗೆ ರಾಜ್ಯ ಮಟ್ಟದ ಕವಿಕಾವ್ಯ ಸಮ್ಮೇಳನವನ್ನ ಆಯೋಜನೆ ಮಾಡಿರುವಂತದ್ದು. 31 ಜಿಲ್ಲೆಯ ಸುಮಾರು 60ಕ್ಕೂ ಹೆಚ್ಚು ಕವಿಗಳು ಕಾವ್ಯಗಳನ್ನ ರಚಿಸಿರುವಂತವರು, ಒಂದು ಪುಸ್ತಕವನ್ನ ಪ್ರಕಟ ಮಾಡಿರುವಂತಹ ಕವಿಗಳನ್ನ, ಅದು ನವೋದಯ, ನವ್ಯ, ಪ್ರಗತಿಶೀಲ, ಬಂಡಾಯ, ದಲಿತ, ಸ್ತ್ರೀ ಸಂವೇದನೆ ಮತ್ತು ಅನೇಕ ಆಧುನಿಕ ಕವಿತೆಗಳು, ಯಾವ ರೂಪದಲ್ಲಿ ಕವಿತೆಯನ್ನ ಬರೆದಿರ್ಲಿ ಆ ಎಲ್ಲ ಕವಿಗಳನ್ನ ಇಲ್ಲಿ ಕರೆಸೋದ್ರ ಮೂಲಕವಾಗಿ ಇದರ ಒಂದು ವಿಶೇಷವಾಗಿ ಕವಿಕಾವ್ಯ ಸಮ್ಮೇಳನ ನೆರವೇರುವಂತದ್ದು. ಇದರ ಜೊತೆಗೆ ವನಕಲ್ಲು ಮಲ್ಲೇಶ್ವರ ಜಾತ್ರಾ ಮಹೋತ್ಸವ ಇದು 51ನೇ ಜಾತ್ರಾ ಮಹೋತ್ಸವ 9-3-2025 ಅವತ್ತು ವನಕಲ್ಲು ಶ್ರೀ ಪ್ರಶಸ್ತಿ, ವಿವಿಧ ಪ್ರಶಸ್ತಿಗಳ ಪ್ರದಾನ ಕಾರ್ಯಕ್ರಮ ಜರುಗಲಿರುವಂತದ್ದು. ಇಲ್ಲಿ 51ನೇ ಬ್ರಹ್ಮರಥೋತ್ಸವ ಜರುಗುವಂತದ್ದು. ನಾಡಿನ ಸಮಸ್ತ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ವನಕಲ್ಲು ಶ್ರೀ ಪ್ರಶಸ್ತಿಯನ್ನ ಈ ಸಲ MR ಸೀತಾರಾಮ್ ಅವರು ಉಪಾಧ್ಯಕ್ಷರು, ರಾಮಯ್ಯ ಆಸ್ಪತ್ರೆಯ ಮಾಲೀಕರು ಮತ್ತು ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ವಿಧಾನ ಪರಿಷತ್ ಸದಸ್ಯರು ಮತ್ತು ಮಾಜಿ ಸಚಿವರು. ಅವರಿಗೆ ನಾವು ವನಕಲ್ಲು ಶ್ರೀ ಪ್ರಶಸ್ತಿಯನ್ನ ಕೊಡ್ತಾ ಇರುವಂತದ್ದು. ಅವರ ಸಮಾಜ ಸೇವೆಯನ್ನ ಪರಿಗಣಿಸಿ ಜಗಜ್ಯೋತಿ ಪ್ರಶಸ್ತಿಯನ್ನ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಮತ್ತು ಈ ನೆಲ ಸಮುದಾಯದ ಮಹಿಳೆಯರ ಬಗ್ಗೆ ಕಾಳಜಿಯನ್ನ ಇಟ್ಕೊಂಡು ಸೇವೆಯನ್ನ ಮಾಡ್ತಾ ಬಂದಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ನಾವು ಜಗಜ್ಯೋತಿ ಪ್ರಶಸ್ತಿಯನ್ನ ನೀಡ್ತಾ ಇರುವಂತದ್ದು. ವಿಶ್ವಜ್ಯೋತಿ ಪ್ರಶಸ್ತಿಯನ್ನ ಸಂಶೋಧಕರು ರಿಸರ್ಚ್ ಮಾಡುವುದರಲ್ಲಿ ತುಂಬಾ ಅಗ್ರಗಣ್ಯವನ್ನ ಪಡ್ಕೊಂಡಂತವರು, MM ಕಲಬುರ್ಗಿ ಅವರ ಶಿಷ್ಯರಾಗಿ ಕೆಲಸವನ್ನ ಮಾಡಿದಂತವರು ಡಾಕ್ಟರ್ C ನಾಗಭೂಷಣ್ ಅವರಿಗೆ ನಾವು ವಿಶ್ವಜ್ಯೋತಿ ಪ್ರಶಸ್ತಿಯನ್ನ ನೀಡ್ತಾ ಇರುವಂತದ್ದು. ಬಾಲಗಂಗಾಧರನಾಥ ನಿರ್ಮಲ ಜ್ಯೋತಿ ಪ್ರಶಸ್ತಿಯನ್ನ ನಂಜುಂಡಯ್ಯನವರು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯ ವಿಶ್ರಾಂತ ಸಿಂಡಿಕೇಟ್ ಸದಸ್ಯರು ಮತ್ತು ಆದಿಚುಂಚನಗಿರಿ ಮಠದ ಒಂದು ವಿಶೇಷವಾಗಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿ ಆದಂತವರು, ಅವರಿಗೆ ಬಾಲಗಂಗಾಧರನಾಥ ನಿರ್ಮಲ ಜ್ಯೋತಿ ಪ್ರಶಸ್ತಿಯನ್ನ ನೀಡ್ತಾ ಇರುವಂತದ್ದು. ಶರಣಶ್ರೀ ಪ್ರಶಸ್ತಿಯನ್ನ ರಜತ ಶಿವಕುಮಾರ್ ಅವರು ಡೆವಲಪರ್ಸು
ಅವರು ಸೇವೆಯನ್ನ ಮಾಡ್ತಾ ಇರುವಂತದ್ದು, ಸಮಾಜ ಸೇವೆ. ಈ ರೀತಿಯಾಗಿ 5 ಪ್ರಶಸ್ತಿಗಳನ್ನ ನೀಡ್ತಾ ಇರುವಂತದ್ದು ನಾಡಿನ ಅನೇಕ ಮಠಾಧೀಶರು, ಸಿದ್ಧಗಂಗಾ ಮಠದ ಪೂಜ್ಯರು ಮತ್ತು ಕುಂಚಿಡಿಗ ಮಹಾಸಂಸ್ಥಾನ ಮಠದ ಡಾಕ್ಟರ್ ಶಾಂತವೀರ ಮಹಾಸ್ವಾಮೀಜಿ ಅವರು ಮತ್ತು ಅನೇಕ ಭಾಗದ ಸ್ವಾಮೀಜಿ ಅವರು ಈ ಕಾರ್ಯಕ್ರಮದಲ್ಲಿ ಬರುವಂತದ್ದು. ರಾಜಕೀಯ ಮುತ್ಸದ್ದಿಗಳು, ಕಲಾವಿದರು, ಸಾಹಿತಿಗಳು, ರೈತಾಪಿ ವರ್ಗದವರು ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ಸಚಿವರಾಗಿರುವಂತ ವಿ ಸೋಮಣ್ಣನವರು, KN ರಾಜಣ್ಣನವರು ರಾಜ್ಯ ಸರ್ಕಾರದ ಸಚಿವರು ಮತ್ತು ಗೃಹ ಸಚಿವರಾದ ಪರಮೇಶ್ವರ್ ಅವರು ಮತ್ತು K ನಾರಾಯಣ ಕೊರಗಪ್ಪ ಅನ್ನುವಂಥವರು ರಾಜ್ಯಸಭಾ ಮೆಂಬರು ಭಾರತ ಸರ್ಕಾರ ಮತ್ತು ಶಾಸಕರು ಮತ್ತು ಹೊಸದುರ್ಗ ಶಾಸಕರಾಗಿರುವಂತ BG ಗೋವಿಂದಪ್ಪನವರು ಮತ್ತು ನಮ್ಮ ನೆಲಮಂಗಲ ತಾಲೂಕಿನ ಶಾಸಕರಾಗಿರುವಂತಹ ಶ್ರೀನಿವಾಸ್ ರವರು, K ಸುಧಾಕರ್ ಅವರು ಲೋಕಸಭಾ ಸದಸ್ಯರು, TB ಜಯಚಂದ್ರ ಅವರು, ಧೀರಾಜ್ ಮುನ್ರಾಜ್ ರವರು, ನಾಗರಾಜ್ ಯಾದವ್ ಅವರು, DT ಶ್ರೀನಿವಾಸ್ ರವರು, ಪೂರ್ಣಿಮಾ ಅವರು, T ಸುಧಾಕರ್ ಅವರು, ನಮ್ಮ ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರು ಸುರೇಶ್ ಅವರು, ಹೀಗೆ ಹಲವು ಶಾಸಕರು, ಸಚಿವರು, ಮಾಜಿ, ಹಾಲಿ ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತದ್ದು. ಈ ಕಾರ್ಯಕ್ರಮಕ್ಕೆ ನಾಡಿನ ಸಮಸ್ತ ಭಕ್ತರು ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ. ಶರಣು ಶರಣ. ಆಮೇಲೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಮುಖಂಡರಾಗಿರುವಂತಹ ತಾಲೂಕು ಅಧ್ಯಕ್ಷರಾಗಿರುವಂತಹ ರವೀಂದ್ರ ಅವರು, ನಮ್ಮ ಅಖಿಲ ಭಾರತ ವಿದ್ಯೋದಯ ಮಹಾಸಂಸ್ಥಾನ ಮಠದ ಕಾರ್ಯದರ್ಶಿಗಳಾಗಿರುವಂತಹ ರಾಮಪ್ಪನವರು ಮತ್ತು ಸದಸ್ಯರುಗಳಾಗಿರುವಂತಹ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಪದ್ಮನಾಭರವರು, ಸಾಹಿತಿಗಳು, ಶಿಕ್ಷಕರು ಆಗಿರುವಂತಹ ಧನಂಜಯರವರು ಮತ್ತು ರಾಮಲಿಂಗಪ್ಪನವರು ಉಪಾಧ್ಯಕ್ಷರು ಮತ್ತು ದೇವರಾಜ್ ರವರು ಯುವ ಬ್ರಿಗೇಡ್ ಅಧ್ಯಕ್ಷರು ಮತ್ತೆ ರಂಗಸ್ವಾಮಿ ಅವರು ಖಜಾನ್ಸಿಗಳು ಮತ್ತು ಹಳ್ಳಿ ಕೃಷ್ಣಪ್ಪರು ಸಮಾಜದ ಮುಖಂಡರು, ರಾಜಪ್ಪನವರು, ಯಶವಂತಗೌಡವರು, ಶ್ರೀನಿವಾಸ್ ರವರು, ಸುರೇಶ್ ರವರು, ನಾಗತಿಹಳ್ಳಿ ಮಂಜುನಾಥ್ ರವರು ಕವಿಗಳು, ದಾಸಪ್ಪನವರು, ಚಿತ್ತಪ್ಪನವರು, ಲಕ್ಷ್ಮಣ್ ರವರು, ಶಶಿ ಅವರು, ಜಗದೀಶ್ ರವರು, ಚಂದ್ರಪ್ಪನವರು, ದಾಸಪ್ಪನವರು, ಸಾಕಮ್ಮ ದಾಸಪ್ಪನವರು, ಧನಂಜಯರವರು, ಜಡಿಯಪ್ಪನವರು, ಹೇಮಂತ್ ರವರು, ಇವರೆಲ್ಲರೂ ಸಹ ಸಮಾಜದ ಎಲ್ಲ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ನಿಮ್ಮೆಲ್ಲರ ಅಂತರರಿಗೆ ಶರಣು ಶರಣ. ಆಮೇಲೆ